ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ SSC GD ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದು ಯಾವ ವರ್ಷದ SSC GD ಪ್ರಶ್ನೆ ಪತ್ರಿಕೆ ಆಗಿದೆ ಅಂತ ನೋಡೋದಾದ್ರೆ 2025 ಫೆಬ್ರವರಿ 6ರ ಸೆಕೆಂಡ್ ಶಿಫ್ಟಿನ SSC GD GK ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ, ಸರಿನಾ? ಸೊ ಇದರಲ್ಲಿ ಟೋಟಲಿ 20 GK ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 20 × 2 ಅಂತಂದರೆ ಟೋಟಲಿ 40 ಮಾರ್ಕಿಗೆ ಮೀನ್ಸ್ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ, ಸರಿನಾ? ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದಕ್ಕಿಂತ ಮುಂಚೆ ನಾವು ಮಿನಿಮಮ್ ಏನಿಲ್ಲಂದ್ರೂ ಸಹ 7 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಅದು ಪ್ಲೇ ಲಿಸ್ಟ್ ಅಲ್ಲಿ ಸಹ ಇರುತ್ತೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಬಹುದು. ಓಕೆ, ಅಂಡ್ ದೆನ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ ಏನು ಅಂತಂದ್ರೆ ಈ SSC GD ಎಕ್ಸಾಮ್ ಡೇಟ್ ಸಹ ಬಿಟ್ಟಿದ್ದಾನೆ. ಯಾವಾಗಿದೆ ಡೇಟ್? ಫೆಬ್ರವರಿ 23ರಿಂದ ನಿಮ್ಮ SSC GD ಎಕ್ಸಾಮ್ ಏನಿದೆ ಅಲ್ವಾ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮಗೆ ಕೊಟ್ಟಿರ್ತಾನೆ ಈ ವರ್ಷವೂ ಸಹ ಈ ಎಕ್ಸಾಮು ಸಹ ಸ್ಲಾಟ್ ಸೆಲೆಕ್ಷನ್ ನಿಮಗೆ ಕೊಡ್ತಾನೆ. ಓಕೆ, ಸೊ 23ಗೆ ಬೇಕಾ ನಿಮಗೆ, ಇಲ್ಲಾಂದರೆ ಮಾರ್ಚ್ 10ಗೆ ಬೇಕಾ, ಇಲ್ಲಾಂದರೆ ಮಾರ್ಚ್ 20ಗೆ ಬೇಕಾ ಅಂತ ಸೊ ನಿಮಗೆ ಕೊಟ್ಟಿರ್ತಾನೆ. ಸೊ ಅಲ್ಲಿ ನೀವು ಸ್ಲಾಟ್ನ ಬುಕ್ ಮಾಡ್ಕೊಳ್ಬಹುದು. ಬಟ್ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಯಾರು ಓದಿಲ್ಲ ಅಲ್ವಾ, ಯಾರು ಇನ್ನೂ ಸಾಕಷ್ಟಾಗಿ ಓಕೆ ನನಗೆ ಸ್ಯಾಟಿಸ್ಫೈ ಇಲ್ಲ ಸರ್, ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಇವಾಗ 1 ಮಂತ್ ಆಯಿತು, 2 ಮಂತ್ ಆಯಿತು, 3 ಮಂತ್ ಆಯಿತು, ಸೊ ಇಲ್ಲಾಂದರೆ ನಾನು 1 ವರ್ಷ ಆಯಿತು, ಬಟ್ ಆದರೂ ಸಹ ನಾನು ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋರು ಲಾಸ್ಟ್ ಶಿಫ್ಟ್ನೇ ನೀವು ತೊಗೊಳ್ಳಿ. ಓಕೆ, ಲಾಸ್ಟ್ ಶಿಫ್ಟ್ ತೊಗೊಳ್ಳಿ. ಆ್ಯಂಡ್ ದೆನ್ ಸರ್ ನಾನು ಇವಾಗ ಕರೆಕ್ಟ್ ಆಗಿದೆ ನಂದು ಅಂತಂದರೆ ಸೊ ಅವ್ರು ನೀವು ಫಸ್ಟ್ ಶಿಫ್ಟಲ್ಲೇ ಫಸ್ಟ್ 10 ಡೇಸಲ್ಲೇ ನೀವು ಶಿಫ್ಟ್ಗಳನ್ನು ಚೂಸ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೀರಿ. ಫಸ್ಟ್ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದರೆ, ನೀವು ಟಾಪಿಕ್ ಇಂಪಾರ್ಟೆಂಟ್ ಅಂತ ಓದಿರ್ತೀರಲ್ವಾ, ಸೊ ಆ ಕ್ವಶನ್ಗಳೇ ನಿಮಗೆ ಸಿಗ್ತವೆ. ಆ್ಯಂಡ್ ದೆನ್ ಲಾಸ್ಟ್ ನಿಮಗೆ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದರೆ, ನಿಮಗೆ ಅಲ್ಲಿಂದ ಯಾವ್ಯಾವ ಕ್ವಶನ್ ಕೇಳಿದಾನೆ, ಯಾವ ಟಾಪಿಕ್ ಮೇಲೆ ಕೇಳಿದಾನೆ ಅಂತ ನೀವು ಸಹ ಒಂದು ರೀತಿ ಅನಲೈಸಿಸ್ ಮಾಡಿಕೊಂಡು ಲಾಸ್ಟ್ಗೆ ನೀವು ಎಕ್ಸಾಮ್ ಬರೀಬಹುದು. ಓಕೆ, ಸೊ ಅದನ್ನು ನೀವು ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಸಹ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಇನ್ನೂ 2 ತಿಂಗಳಿದೆ. ಸೊ 2 ತಿಂಗಳಲ್ಲಿ ನಿಮಗೆ ಏನೇನೋ ಮಾಡ್ಕೊಳ್ಬಹುದು. ಓಕೆ, ಸೊ SSC GD ಈಸಿಯಾಗಿ ಪಾಸ್ ಆಗ್ಬೋದು, ಏನಿಲ್ಲ, ಜಸ್ಟ್ ಫೋಕಸ್ ಮಾಡಿ ಓದ್ಕೊಳ್ಳಿ ಅಷ್ಟೇ. ಓಕೆ, ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ಸಾಲ, ಯಾವುದು ಈ ಒಂದು ಪಬ್ಲಿಕ್ ಡೆಪ್ಟ್ ಎಂಬ ಪದವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದಾನೆ. ಓಕೆ, ಸಾರ್ವಜನಿಕ ಸಾಲ ಅಂತಂದ್ರೆ ಯಾರು ಮಾಡಿರ್ತಕ್ಕಂತಹ ಸಾಲ? ಸರ್ಕಾರ ಮಾಡಿದ ಒಟ್ಟು ಹೂಡಿಕೆಗಳಿಗೆ ಹೇಗೆ ಸರ್ ನಾವು ಸಾಲ ಅಂತ ಹೇಳ್ತೀವಿ? ಸೊ ಇದು ಆಗುವುದಿಲ್ಲ. ಅಂದರೆ ಒಂದು ದೇಶದ ನಾಗರಿಕರು ತೀರಿಸಬೇಕಾದ ಒಟ್ಟು ಹಣದ ಮೊತ್ತ ಅಂತ ಕೊಟ್ಟಿದ್ದಾನೆ. ಓಕೆ, ಅಂದರೆ ಸರ್ಕಾರವು ತನ್ನ ಸಾಲಗಾರರಿಗೆ ತೀರಿಸಬೇಕಾದ ಒಟ್ಟು ಹಣದ ಮೊತ್ತ. ಹೌದು, ಈ ಒಂದು ಸರ್ಕಾರವೇ ಈ ಸಾರ್ವಜನಿಕರ ಹೆಸರಿನ ಮೇಲೆ ಸಾಲವನ್ನು ತೆಗೆದುಕೊಂಡಿರ್ತದೆ. ಸೊ ಸಾಲ ತೆಗೆದುಕೊಂಡವನೇ ಸಾಲ ತೀರಿಸಬೇಕು. ಓಕೆ, ಇವಾಗ ನಾನು ಬೇರೆ ಯಾರೋ ಒಬ್ಬರ ಹೆಸರಿನಿಂದ ನಾನು ಸಾಲ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಇವಾಗ ನಾನು ತೀರಿಸಬೇಕಾ, ಅವ್ರು ತೀರಿಸಬೇಕಾ? ನಾನೇ ತೀರಿಸಬೇಕು. ಈ ಸರ್ಕಾರವು ಸಹ ಸಾರ್ವಜನಿಕರ ಹೆಸರಿನ ಮೇಲೆ ಸಾಲವನ್ನು ತೆಗೆದುಕೊಳ್ತದೆ. ಸೊ ಅದು ಸಹ ತೀರಿಸಬೇಕಾಗಿರೋದು ಯಾರ ಒಂದು ಕರ್ತವ್ಯ ಅಂತ ಕೇಳಿದ್ರೆ ಈ ಸರ್ಕಾರದ ಕರ್ತವ್ಯ. ಸರ್ಕಾರವು ತನ್ನ ಸಾಲಗಾರರಿಗೆ ತೀರಿಸಬೇಕಾದ ಒಟ್ಟು ಹಣದ ಮೊತ್ತವನ್ನೇ ನಾವು ಈ ಪಬ್ಲಿಕ್ ಡೆಪ್ಟ್ ಅಥವಾ ಈ ಒಂದು ಸಾರ್ವಜನಿಕ ಸಾಲ ಅಂತ ಕರಿತೀವಿ. ಓಕೆ, ಇದು ನಿಮಗೆ ಎಕನಾಮಿಕ್ಸ್ ಅಲ್ಲಿ ಕೇಳಬಹುದು. ಬಟ್ ಈ ಸ್ಟೇಟ್ಮೆಂಟ್ ನೆನಪಿಟ್ಕೊಳ್ಳಿ, ಏನು ಸಾರ್ವಜನಿಕ ಸಾಲ ಅಂತಂದ್ರೆ ಏನಿದೆ? ಈ ಸರ್ಕಾರವು ತನ್ನ ಸಾಲಗಾರರಿಗೆ ತೀರಿಸಬೇಕಾದ ಒಟ್ಟು ಹಣದ ಮೊತ್ತ ಅಂತ ಹೇಳ್ತೀವಿ. ಓಕೆ, ಸೊ ಸಾಲ ಅಂದ್ರೆ ತೀರಿಸಲೇಬೇಕು. ಸೊ ಹೂಡಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ಉತ್ಪತ್ತಿ ಆಗುವ ಒಟ್ಟು ಆದಾಯ ಹೇಗೆ ಸಾಲಕ್ಕೆ ಈಕ್ವಲ್ ಆಗುತ್ತೆ ಅಲ್ವಾ? ಸೊ ಜಸ್ಟ್ ಇದು ಕಾಮನ್ ಸೆನ್ಸ್ ಇಂದ ನೀವು 2 ಆಪ್ಷನ್ಗಳನ್ನು ನೀವು ಹೊಡೆದು ಹಾಕಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಚೈರಾ ಮೋಬಾ ಹಬ್ಬವು ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಹೊಸ ವರ್ಷದ ಹಬ್ಬವಾಗಿದೆ ಅಂತ ಕೇಳಿದಾನೆ. ಯಾವುದು ಈ ಒಂದು ಚೈರಾ ಮೋಬಾ ಹಬ್ಬವು ಯಾವ ರಾಜ್ಯದಲ್ಲಿ ಆಚರಿಸ್ತಕ್ಕಂಥ ಒಂದು ಹೊಸ ವರ್ಷದ ಹಬ್ಬವಾಗಿದೆ? ಯಾವುದು ಸರ್? ಉತ್ತರಾಖಂಡ, ಗೋವಾ, ಮಣಿಪುರ ಮತ್ತು ಕರ್ನಾಟಕ. ಓಕೆ, ಸೊ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಈ ಕರ್ನಾಟಕ ಆಗಿರಲಿ, ಆಂಧ್ರ ಪ್ರದೇಶ ಆಗಿರಲಿ, ಆ್ಯಂಡ್ ದೆನ್ ಈ ತೆಲಂಗಾಣದಲ್ಲಿ 3 ಸಹ ಒಂದು ಹೊಸ ವರ್ಷದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯಾವುದು ಸರ್ ಹಬ್ಬ? ಈ ಯುಗಾದಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಯುಗಾದಿ ಹಬ್ಬ ಏನಿದೆ ಅಲ್ವಾ, ಈ 3 ರಾಜ್ಯಗಳಲ್ಲಿ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ಓಕೆ, ಯಾವುದು? ಯುಗಾದಿ. ಬಟ್ ಇಲ್ಲಿ ಈ ಒಂದು ಚೈರಾ ಮೋಬಾ ಹಬ್ಬ ಏನಿದೆ ಅಲ್ವಾ, ಈ ಮಣಿಪುರ ರಾಜ್ಯದ ಹೊಸ ವರ್ಷದ ಹಬ್ಬವಾಗಿದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇದೇ ಹೊಸ ವರ್ಷದ ಸಲುವಾಗಿಯೂ ಸಹ ಈ ಇಂಗ್ಲಿಷ್ ಕ್ಯಾಲೆಂಡರ್ ಹೊಸ ವರ್ಷ ಏನಿದೆ ಅಲ್ವಾ, ಜನವರಿ ತಿಂಗಳಲ್ಲಿ ಇಲ್ಲಿ ಒಂದು ಹಬ್ಬ ಆಚರಣೆ ಆಗ್ತದೆ. ಯಾವುದು? ಈ ಇಮೋಯ್ನೋ ಇರ್ತಪ್ಪ ಅಂತ. ಯಾವುದು? ಈ ಒಂದು ಇಮೋಯ್ನೋ ಇರ್ತಪ್ಪ ಎಂಬ ಒಂದು ಹಬ್ಬ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಜನವರಿ ತಿಂಗಳಲ್ಲಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ಮಣಿಪುರ ರಾಜ್ಯದಲ್ಲಿ ಅಂತ. ಯಾವುದು? ಈ ಒಂದು ಮಣಿಪುರ ರಾಜ್ಯದಲ್ಲಿ ಈ ಒಂದು ಇಮೋಯ್ನೋ ಇರ್ತಪ್ಪ ಎಂಬ ಒಂದು ಸಾಂಸ್ಕೃತಿಕ ಮೇಳವನ್ನ ಅಥವಾ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ. ಯಾವ ರಾಜ್ಯದಲ್ಲಿ? ಈ ಒಂದು ಮಣಿಪುರ ರಾಜ್ಯದಲ್ಲಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ತೇಲುವ ಸರೋವರವನ್ನು ಹೊಂದಿರತಕ್ಕಂಥ ನಮ್ಮ ಭಾರತದ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದ್ರೆ ಇದೇ ಒಂದು ಮಣಿಪುರ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು ತೇಲುವ ಸರೋವರ ಇದೆ ಇದರಲ್ಲಿ. ಓಕೆ, ಆ್ಯಂಡ್ ದೆನ್ ಕೈಬುಲ್ ಲಾಮೋಜಾವೋ ಎನ್ನುವ ಒಂದು ನ್ಯಾಷನಲ್ ಪಾರ್ಕ್ ಸಹ ಕಂಡುಬರುತ್ತೆ. ಓಕೆ, ಈ ಕೈಬುಲ್ ಲಾಮೋಜಾವೋ ಎಂಬ ನ್ಯಾಷನಲ್ ಪಾರ್ಕ್ನ ಒಂದು ವಿಶೇಷತೆ ಏನು? ನಮ್ಮ
ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಇದನ್ನ. ಯಾವುದು? ಈ ಒಂದು ಕೈಬುಲ್ ಲಾಮೋ ಜಾವೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ಈ ಒಂದು ಮಣಿಪುರದಲ್ಲಿ ಕಂಡುಬರುತ್ತೆ. ಓಕೆ, ಇದನ್ನು ಸಹ ನೀವು ಕೇಳ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಗೋವಾ. ಗೋವಾ ಅಂದರೆ ನಿಮಗೆ ಯಾವ್ದು ಕೇಳ್ಬೋದು? ಒಂದು ನಿಮಗೆ ಪರ್ಪಲ್ ಉತ್ಸವ ಕೇಳ್ಬೋದು. ಓಕೆ, ಯಾವುದು ಕೇಳ್ತೀವಿ ನಾವು? ಈ ಒಂದು ಪರ್ಪಲ್ ಉತ್ಸವ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ ನಡೀತದೆ? ಇದೇ ಒಂದು ಗೋವಾದಲ್ಲಿ ನಡೀತದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ರೀಸೆಂಟಾಗಿ ಕೇಳಿದ ಯಾವುದು ಅಂದರೆ ಫುಗಡಿ. ಓಕೆ, ಯಾವುದು? ಇವು ಫುಗಡಿ ಆಟ ಆಡ್ತಿರಲ್ವಾ? ಮೀನ್ಸ್ ಇಬ್ರು ಕೈ ಹಿಡಿದು ಮೀನ್ಸ್ ಕ್ರಾಸ್ ಕೈ ಮಾಡಿಕೊಂಡು ಸುತ್ತ ತಿರುಗೋದು. ಆ ಒಂದು ಫುಗಡಿ ಆಟ ಏನಿದೆ ಅಲ್ವಾ, ಆ ಫುಗಡಿ ಆಟ ನಿಮಗೆ ಗೋವಾದಲ್ಲೂ ಸಹ ಕಂಡುಬರುತ್ತೆ ಸರ್. ಇಲ್ಲ ಸರ್, ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹೌದು, ಈ ಒಂದು ಗೋವಾ ಮತ್ತು ಮಹಾರಾಷ್ಟ್ರ ಎರಡರಲ್ಲೂ ಸಹ ಕಂಡುಬರ್ತಕ್ಕಂಥ ಒಂದು ಹಬ್ಬ ಯಾವುದು ಅಂತ ಕೇಳಿದ್ರೆ ಈ ಒಂದು ಫುಗಡಿ ಅಂತ ಹೇಳ್ತೀವಿ. ಓಕೆ, ಯಾವುದೇ ಒಂದು ಫುಗಡಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶಿತ ಬೆಳವಣಿಗೆಯ ದರ ಎಷ್ಟು ಅಂತ ಕೇಳಿದಾನೆ. ಓಕೆ, ಸೊ ಇದನ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಇದನ್ನ. ಓಕೆ, ಸೊ ಮೀನ್ಸ್ ಯಾವುದರ ಒಂದು ಬೆಳವಣಿಗೆ ದರ ಎಷ್ಟಿತ್ತು ಆ್ಯಂಡ್ ದೆನ್ ಯಾವುದರ ಒಂದು GDPಯ ಉದ್ದೇಶ ಇಷ್ಟು ಹೊಂದಿತ್ತು. ಓಕೆ, ಸೊ ಮೊದಲನೇದು ಎಷ್ಟು ಹೊಂದಿತ್ತು, ಎರಡನೇದು ಎಷ್ಟು ಹೊಂದಿತ್ತು, ಆ್ಯಂಡ್ ದೆನ್ ಮೂರನೇದು ಎಷ್ಟು ಹೊಂದಿತ್ತು, ಆ್ಯಂಡ್ ದೆನ್ ಅದು ಸಾಧಿಸಿದೆ ಎಷ್ಟು, ಆ್ಯಂಡ್ ದೆನ್ ಸಾಧಿಸಿದೆ, ಸಕ್ಸಸ್ ಆಗಿದೆ, ಫೇಲ್ಯೂರ್ ಆಗಿದೆ ಅನ್ನೋದು ಒಂದು ಚಾರ್ಟ್ ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ. ಅಲ್ಲಿ ಹೋಗಿ ನೀವು ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶಿತ ಬೆಳವಣಿಗೆ ದರ ಎಷ್ಟಾಗಿತ್ತು ಅಂತ ನೋಡಿದ್ರೆ 4.5% ಆಗಿತ್ತು. ಸೊ ಹಾಗಾದ್ರೆ ಈ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿತ್ತಾ? ಹೌದು, ಸಕ್ಸಸ್ ಆಗಿತ್ತು. ಹಾಗಾದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಿತ್ತಾ? ಹೌದು, ಇದು ಸಹ ಸಕ್ಸಸ್ ಆಗಿತ್ತು ಅಂತಾನೆ ನಾವು ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ ಯಾವಾಗ ಅಂತ ಕೇಳಿದ್ರೆ 1951ರಿಂದ 56 ನಿಮಗೆ ಕೇಳ್ತಾನೆ. ಓಕೆ, ಅವಧಿ ಕೇಳ್ತಾನೆ. ಆ್ಯಂಡ್ ದೆನ್ 2ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು? 56ರಿಂದ 61 ಅಂತ ಹೇಳ್ತೀವಿ. 3ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು ಸರ್? 61ರಿಂದ 66 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 4ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು ಸರ್ ಅಂತ ಕೇಳಿದ್ರೆ 66ರಿಂದ 71 ಸರ್. ರಾಂಗ್ ಆಗುತ್ತಲ್ಲ ಸರ್. ಯಾಕೆ ಅಂತ ಕೇಳಿದ್ರೆ ಈ 3ನೇ ಪಂಚವಾರ್ಷಿಕ ಯೋಜನೆ ಏನಿದೆ ಅಲ್ವಾ, ಇದು ಫ್ಲಾಪ್ ಆಗುತ್ತೆ. ಯಾಕೆ ಫ್ಲಾಪ್ ಆಗುತ್ತೆ? ಒಂದು ಪಾಕಿಸ್ತಾನದವ್ರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ಆ್ಯಂಡ್ ದೆನ್ ಚೀನಾದವರು ಸುಮ್ಮನೆ ಕೂಡಲಿ ಅಂತ ಅವರು ಸಹ ಯುದ್ಧ ಮಾಡ್ತಾರೆ. ಸೊ ನಮ್ಮ ಆರ್ಥಿಕ ಸ್ಥಿತಿ ಏನಿದೆ ಅಲ್ವಾ, ಕುಸಿದು ಬೀಳುತ್ತೆ. ಸೊ ಅದಕ್ಕೆ ಇವಾಗ ನಾವು ಆರ್ಥಿಕ ಸ್ಥಿತಿಯೇ ನಮ್ಮ ಹತ್ರ ಕುಸಿದಿದ್ದಾಗ, ಹಣವೇ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಯೋಜನೆಗಳನ್ನ ನಾವು ಹೇಗೆ ತರ್ತೀವಿ? ಯೋಜನೆಗಳನ್ನ ನಾವು ತರುವುದಿಲ್ಲ. ಸೊ ಆ ಕಾರಣದಿಂದ ಈ 66ರಿಂದ 69ರವರೆಗೆ, ಯಾವಾಗ 1966ರಿಂದ 69ರವರೆಗೆ ಏನಾಗುತ್ತೆ, ಮೊದಲ ಯೋಜನಾ ರಜಾ ಅವಧಿ ಅಂತ ಘೋಷಣೆ ಮಾಡ್ತಾರೆ. ಏನು? ಮೊದಲ ಯೋಜನಾ ರಜಾ ಅವಧಿ ಅಂತ ಘೋಷಣೆ ಮಾಡ್ತಾರೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 2ನೇ ಯೋಜನಾ ರಜಾ ಅವಧಿ ಯಾವಾಗ ಅಂತ ಹೇಳ್ಬೋದಾ? ಯಾವಾಗ ಅಂತ ಕೇಳಿದ್ರೆ 1990ರಿಂದ 92ರವರೆಗೆ. ಓಕೆ, ಸೊ 2 ಯೋಜನಾ ರಜಾ ಅವಧಿಗಳು ಮಾತ್ರ ಇದಾವೆ. ಆ ಎರಡನ್ನೂ ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮೊದಲನೇದು ಯಾವಾಗ 66ರಿಂದ 69, ಎರಡನೇದು ಯಾವಾಗ ಅಂತ ಕೇಳಿದ್ರೆ ಈ ಒಂದು 90ರಿಂದ 92 ಅಂತ ಹೇಳ್ತೀವಿ. ಸರ್ ಅವಾಗ ಏನಾಗಿತ್ತು ಸರ್? ಅವಾಗಲೂ ಸಹ ಕ್ರೈಸಿಸ್ ಆಗಿರಲಿಲ್ವಾ? ಆರ್ಥಿಕ ಪರಿಸ್ಥಿತಿ ಫುಲ್ ಕೆಳ ಕುಸಿದು ಬಿದ್ದಿರಲಿಲ್ವಾ? ಅದಕ್ಕೆ 1991ರ ಈ LPG ಕಾಯ್ದೆ ಬರಲಲ್ವಾ? ಓಕೆ, ಸೊ ಆದ ಕಾರಣದಿಂದ ಆ 2 ವರ್ಷವೂ ಸಹ ನಾವೇನು ಮಾಡ್ತೀವಿ, ಈ 2ನೇ ಯೋಜನಾ ರಜಾ ಅವಧಿಯನ್ನು ಘೋಷಣೆಯನ್ನು ಮಾಡ್ಕೊಳ್ತೀವಿ. ಓಕೆ, ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಕೇಳಬಹುದು ಸರ್. ಹಾಗಾದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು ಸರ್? ಅವಾಗ ನೀವು ಹೇಳ್ಬೇಕಾಗುತ್ತೆ ಸರ್, ಏನಿಲ್ಲ 1969ರಿಂದ 74 ಸರ್ ಅಂತ. ಓಕೆ, ಎಷ್ಟು? 1969ರಿಂದ 74. ಆ್ಯಂಡ್ ದೆನ್ ಸರ್ 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿತ್ತು ಸರ್ ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಾಗುತ್ತೆ 1974ರಿಂದ 1979 ಅಂತ. ಸರ್ ರಾಂಗ್ ಹೇಳ್ತಾ ಇದ್ರೆ, ಅದು 78 ಆಗಬೇಕಾಗಿತ್ತು. ಹೌದು, ಆ ಯೋಜನೆಯ ಅವಧಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾಗುತ್ತೆ 1974ರಿಂದ ಎಷ್ಟರಿಂದ 1974ರಿಂದ 79. ಬಟ್ ಅದು ಎಷ್ಟು ವರ್ಷಗಳ ಅವಧಿಯ ಮುಂಚಿತವಾಗಿ ಅದು ಕೊನೆಗೊಂಡಿತ್ತು ಅಥವಾ ಎಲ್ಲಿವರೆಗೆ ಅದು ಇತ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 1974ರಿಂದ 78ರವರೆಗೂ ಮಾತ್ರ ಈ ಒಂದು 5ನೇ ಪಂಚವಾರ್ಷಿಕ ಯೋಜನೆ ಇತ್ತು ಅಂತ. ಓಕೆ, ಸೊ ನಿಮಗೆ ಇಲ್ಲಿ ಐರನಿ ಏನು ಗೊತ್ತಾ? ಪಂಚವಾರ್ಷಿಕ ಅಂತಂದ್ರೆ ಏನು? 5 ವರ್ಷಗಳು ಅಂತ. ಓಕೆ, ಎಷ್ಟು ವರ್ಷಗಳು? ಪಂಚ ಅಂದ್ರೆ ಏನು? 5 ವರ್ಷಗಳು. ಬಟ್ ನಿಮಗೆ ಇಲ್ಲಿ ಐರನಿ ಏನು ಅಂತಂದ್ರೆ 5ನೇ ಪಂಚವಾರ್ಷಿಕ ಯೋಜನೆಗೆ 5 ವರ್ಷ ಕಂಪ್ಲೀಟ್ ಮಾಡಲಿಲ್ಲ, ಇಲ್ಲಿ 4 ವರ್ಷ ಮಾಡ್ತು ಅಲ್ವಾ? ಮೀನ್ಸ್ 74ರಿಂದ 78ರವರೆಗೆ ಮಾತ್ರ ಮಾಡ್ತು. ಸೊ ಈ ರೀತಿಯೂ ಸಹ ನೀವು ನೆನ್ಪಿಟ್ಕೊಳ್ಬೋದು. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಕೇಳ್ಬೋದು ನಿಮಗೆ. ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ಯಾವುದ್ರ ಮೇಲೆ ಫೋಕಸ್ ಮಾಡಿರುತ್ತೆ ಗೊತ್ತಾ? ಬಡವರ ಮೇಲೆ ಫೋಕಸ್ ಮಾಡಿರುತ್ತೆ. ಓಕೆ, ಬಡವರ ಮೇಲೆ ಫೋಕಸ್ ಮಾಡಿರ್ತಕ್ಕಂಥ ಒಂದು ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳ್ತಾರೆ ಅವಾಗ ನೀವು ಹೇಳಬೇಕಾಗುತ್ತೆ 5ನೇ ಪಂಚವಾರ್ಷಿಕ ಯೋಜನೆ ಸರ್ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗೋವಾ ರಾಜ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿನ ಪರಿಶಿಷ್ಟ ಪಂಗಡಗಳ ಪ್ರಾತಿನಿಧ್ಯ ಮರು ಹೊಂದಾಣಿಕೆ ಮಸೂದೆ 2024ರ ಅಡಿಯಲ್ಲಿ ಆ ರಾಜ್ಯದ ST ಸಮುದಾಯಗಳಿಗೆ ಸೇರಿದ ವ್ಯಕ್ತಿಗಳನ್ನು ಜನಸಂಖ್ಯೆ ಅಂದಾಜು ಮಾಡಲು ಜನಗಣತಿ ಆಯುಕ್ತರನ್ನು ನೇಮಿಸುವ ಅಧಿಕಾರ ಯಾರಿಗಿದೆ? ಈ ಒಂದು ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023ರಲ್ಲಿ ನಡೆದ ತೆಲಂಗಾಣ ಚುನಾವಣೆಯಲ್ಲಿ ಗಮನಾರ್ಹ ಹಿನ್ನಡೆಯನ್ನು ಅನುಭವಿಸಿದ ಕೆ ಚಂದ್ರಶೇಖರ್ ರಾವ್ ಅವರು ಈ ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ? ಯಾವ ಪಕ್ಷಕ್ಕೆ ಅಂತ ಕೇಳಿದ್ರೆ ಈ ಒಂದು BRS ಪಕ್ಷಕ್ಕೆ ಸೇರಿದ್ದಾರೆ. ಹಾಗಾದ್ರೆ ಮುನ್ನಡೆ ಪಡೆದಿರತಕ್ಕಂತಹ ಪಕ್ಷ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹಾಗಾದ್ರೆ ಆ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ CM ಯಾರಿದ್ದಾರೆ ಹೇಳ್ಬೋದಾ? ಯಾರು?
ಸರ್ ವಿಷ್ಣುದೇವ್ ದೇಸಾಯಿ ಅವರು. ಓಕೆ, ವಿಷ್ಣುದೇವ್ ಅವರು ಅಲ್ಲ ಸರ್, ವಿಷ್ಣುದೇವ್ ಅವರು ಅಲ್ಲಿನ ಗವರ್ನರ್ ಆಗಿದ್ದಾರೆ. ಸೊ ಹಾಗಾದರೆ ಈ ಒಂದು ಕ್ಲಾಸಿನ ಮೊದಲ ಹೋಮ್ವರ್ಕ್ ಅಂತ ತಗೊಳ್ಳಿ, ಈ ತೆಲಂಗಾಣದ ಪ್ರಸ್ತುತ CM ಯಾರು ಅಂತ. ಓಕೆ, ಸೊ ಯಾರು ಅಂತ ಹೇಳ್ಬೋದಾ? ಹೇಳಿ ನೋಡುವ, ಕಾಮೆಂಟ್ ಮಾಡಿ. ಸೊ 400 ಎಕರೆನ ತಿಂದು ಹಾಕಿದ್ರಲ್ವಾ, ನುಂಗ್ ಹಾಕಿದ್ರಲ್ವಾ, ಸೊ ಅವರೇ ಇವರು. ಯಾರು ಅವ್ರ ಹೆಸರನ್ನ ನೀವು ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಪಂಜಾಬ್ ರಾಜ್ಯದ ಜನಪ್ರಿಯ ನೃತ್ಯ ಪ್ರಕಾರವಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಜನಪದ ನೃತ್ಯ ಪ್ರಕಾರ ಯಾವುದು ಸರ್? ಚೌ ಅನ್ನೋದು ಆಗಲ್ಲ ಸರ್. ಯಾಕೆ ಅಂತಂದರೆ ಈ ಒಂದು ಚೌ ಕಂಡುಬರೋದು ಒಡಿಶಾದಲ್ಲಿ ಕಂಡುಬರುತ್ತೆ, ಜಾರ್ಖಂಡದಲ್ಲಿ ಕಂಡುಬರುತ್ತೆ, ಆ್ಯಂಡ್ ದೆನ್ ಈ ಒಂದು ವೆಸ್ಟ್ ಬೆಂಗಾಲದಲ್ಲಿ ಕಂಡುಬರುತ್ತೆ. ಸೊ 3 ಆಪ್ಷನ್ ಇಲ್ಲ, ಸೊ ಇದು ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಪಂಜಾಬ್ ಅಂತ ಇದೆ, ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಸರ್ ಗಾರ್ಬಾ, ಸರ್ ಗಾರ್ಬಾ ಇದನ್ನು ಕೇಳಿರ್ತೀರಾ. ಓಕೆ, ಗಾರ್ಬಾ ಅಂತ ಹೇಳಿರ್ತೀರಾ ನೀವು, ಪ್ರೊನೌನ್ಸಿಯೇಷನ್ ಸಮ್ ರಾಂಗ್ ಮಾಡ್ತೀರಾ. ಓಕೆ, ಸೊ ಈ ಒಂದು ಗಾರ್ಬಾ ಡ್ಯಾನ್ಸ್ ಸಹ ಯಾವ ರಾಜ್ಯದಲ್ಲಿ ಮಾಡ್ತಾರೆ ಅಂದರೆ G ಫಾರ್ ಗಾರ್ಬಾ ಆ್ಯಂಡ್ ದೆನ್ G ಫಾರ್ ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಘೂಮರ್ ಸರ್, ಘೂಮರ್ ಯಾವುದು ಸರ್? ಈ ಘುಮರ ಯಾವುದು ಅಂತ ಕೇಳಿದ್ರೆ ಈ ಒಂದು ರಾಜಸ್ಥಾನದ ಒಂದು ಜನಪದ ನೃತ್ಯ ಪ್ರಕಾರವಾಗಿದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಉಳಿದಿರೋದು ಯಾವುದು ಸರ್? ಭಾಂಗ್ರಾ. ಈ ಒಂದು ಭಾಂಗ್ರಾ ಯಾವ ರಾಜ್ಯಕ್ಕೆ ಅಂತ ಕೇಳಿದ್ರೆ ಈ ಒಂದು ಪಂಜಾಬ್ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ಪುರುಷರು ಮಾಡ್ತಾರೋ, ಮೆನ್ ಮಾಡ್ತಾರೋ ಅಥವಾ ವುಮೆನ್ ಮಾಡ್ತಾರೋ ಅಂತ ಹೇಳ್ಬೋದಾ ಈ ಒಂದು ಡ್ಯಾನ್ಸ್ನ? ಸರ್ ಯಾರು ಮಾಡ್ತಾರೆ ಸರ್? ಒಟ್ಟಲ್ಲಿ ಯಾರು ಮಾಡ್ತಾರೆ ಬಿಡಿ ಸರ್ ಅಂತ ಅಲ್ಲ. ಸೊ ಇದನ್ನ ಮೆನ್ ಮಾತ್ರ ಮಾಡ್ತಾರೆ. ಯಾವುದು? ಈ ಒಂದು ಭಾಂಗ್ರಾ ಡ್ಯಾನ್ಸನ್ನ ಮೆನ್ ಏನಿದಾರಲ್ವ, ಪುರುಷರು ಏನಿದಾರಲ್ವ, ಪುರುಷ ಸಮಾಜ ಇದನ್ನ ಪ್ರತಿನಿಧಿಸ್ತದೆ ಸರ್. ಹಾಗಾದ್ರೆ ವುಮೆನ್ಸ್ಗೆ ಇಲ್ವಾ ಸರ್ ಸಮಾನತೆ ಅನ್ನೋದು? ಎಲ್ಲಿದೆ ಹೋಗಿದೆ ಸರ್? ಅವಾಗ ಬರಬೇಕಾಗತ್ತೆ ನಾವು. ಈ ಒಂದು ಭಾಂಗ್ರಾ ಅನ್ನೋದು ಇವರಿಗಾದ್ರೆ ಗಿಡ್ಡಾ ಅನ್ನೋದು ಏನಿದೆ ಅಲ್ವಾ, ಯಾವುದು? ಗಿಡ್ಡಾ ಡ್ಯಾನ್ಸ್. ಈ ಗಿಡ್ಡಾ ಡ್ಯಾನ್ಸ್ ದಿಸ್ ಇಸ್ ದ ಫಿಮೇಲ್ ವರ್ಷನ್ ಆಫ್ ಭಾಂಗ್ರಾ ಡ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಗಿಡ್ಡಾ ಡ್ಯಾನ್ಸ್ನ ವುಮೆನ್ಸ್ ಮಾಡ್ತಾರೆ. ಸೊ ಇದನ್ನು ಸಹ ನಿಮಗೆ ಕೇಳಿದಾನೆ. ಸೊ ಹಾಗಾದ್ರೆ ಈ ಕೆಳಗಿನ ಯಾವುದು ಪಂಜಾಬ್ನ ಜನಪದ ನೃತ್ಯ ಪ್ರಕಾರ ಈ ಮಹಿಳೆಯರು ಮಾಡುತ್ತಾರೆ ಅಂತ ಅವಾಗ ನೀವು ಹೇಳ್ಬೇಕಾಗತ್ತೆ. ಮಹಿಳೆಯರು ಅಂತ ಕೇಳಿದ್ರೆ ಈ ಒಂದು ಗಿಡ್ಡ, ಆ್ಯಂಡ್ ದೆನ್ ಪುರುಷರು ಅಂತ ಕೇಳಿದ್ರೆ ಈ ಒಂದು ಭಾಂಗ್ರಾ ಅಂತ ಹೇಳ್ಬೇಕಾಗತ್ತೆ. ಓಕೆ, ಏನಂತ ಹೇಳ್ಬೇಕಾಗುತ್ತೆ? ಭಾಂಗ್ರಾ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ ಅಂತ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನ ಸಂರಕ್ಷಣೆಗೆ ಸಹಾಯ ಮಾಡುತ್ತದೆ? ಯಾವುದು ಸಹಾಯ ಮಾಡ್ತದೆ ಸರ್? ಮಳೆ ನೀರಿನ ಕೊಯ್ಲು ಸಹಾಯ ಮಾಡ್ತವೆ. ಈ ಒಂದು ಕಾರ್ಖಾನೆಗಳ ಸ್ಥಾಪನೆ ಇರೋ ನೀರನ್ನು ಸಹ ಹಾಳು ಮಾಡ್ತವೆ ಈ ಒಂದು ಕಾರ್ಖಾನೆಗಳು. ಆ್ಯಂಡ್ ದೆನ್ ಈ ಒಂದು ಅರ್ಧದಷ್ಟು ಕಡಿಮೆ ಮಾಡೋದು ಹೇಗೆ ಸರ್? ಇದಾಗೋದಿಲ್ಲ. ಆ್ಯಂಡ್ ದೆನ್ ಈ ಪ್ರಾಣಿಗಳ ಸಂತತಿಯನ್ನು ನಾಶಪಡಿಸೋದು, ಮನುಷ್ಯರ ಸಂತತಿಯನ್ನು ನಾಶಪಡಿಸಿದ್ರೆ ಈ ಒಂದು ನೀರಿನ ಸಂರಕ್ಷಣೆ ಆಗುತ್ತೆ. ಬಟ್ ಪ್ರಾಣಿಗಳ ಸಂತತಿಯನ್ನು ನಾಶಪಡಿಸೋದ್ರಿಂದ ನೀರಿನ ಸಂರಕ್ಷಣೆ ಆಗುವುದೇ ಇಲ್ಲ. ಓಕೆ, ಮನುಷ್ಯರು ಎಲ್ಲರೂ ಸಹ ಡೆತ್ ಆದರೂ ಅಂದರೆ ಓಕೆ ಉಳಿತದೆ ನೋಡಿ, ಬಟ್ ಪ್ರಾಣಿಗಳು ಸತ್ರು ಅಂದರೆ ಉಳಿಯೋದಿಲ್ಲ. ಓಕೆ, ಸೊ ಯಾಕಂದರೆ ಪ್ರಾಣಿಗಳು ಬೇಕೇ ಬೇಕು ಈ ಒಂದು ನೇಚರ್ಗೆ. ಮನುಷ್ಯ ಅವಶ್ಯಕತೆ ಇಲ್ಲ ಈ ಒಂದು ನೇಚರ್ಗೆ, ಬಟ್ ಆ ನೇಚರ್ನ ಈ ಮನುಷ್ಯನಿಗೆ ಅವಶ್ಯಕತೆ ಇದೆ, ಅಷ್ಟು ನಾವು ತಿಳ್ಕೊಳ್ಬೇಕು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂಗೀತ, ನೃತ್ಯ ಮತ್ತು ನಾಟಕದ ವಿವಿಧ ಪ್ರಕಾರಗಳ ಸಂರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ದೇಶದಲ್ಲಿನ ಪ್ರದರ್ಶನ ಕಲೆಗಳಲ್ಲಿನ ಕ್ಷೇತ್ರಗಳಲ್ಲಿನ ಅತ್ಯುನ್ನತ ಸಂಸ್ಥೆಯಾದ ಸಂಗೀತ ನಾಟಕ ಅಕಾಡೆಮಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸೊ ನಿಮಗೆ ನೋಡಿ ಇಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡಬೇಕು ಅಂತ ಈ ಒಂದು ಕ್ವಶನ್ ಫ್ರೇಮ್ ಮಾಡಿದ್ದಾನೆ ಅಂತಂದರೆ ಮೊದಲೇ ಟೆನ್ಷನಲ್ಲಿ ಇರ್ತೀವಿ. ಏನಿದು ನಿಮ್ಮ ತಂದೆಯ ಏಕೈಕ ಪುತ್ರನ ಹೆಸರೇನು ಅಂತ ಕೇಳಿದ್ರೆ ಏನು ಏಕೈಕ ಪುತ್ರ, ನಮ್ಮ ತಂದೆ ಯಾರು ಅಂತ ಕನ್ಫ್ಯೂಷನ್ ಆಗ್ತದೆ ಎಕ್ಸಾಮ್ ಸೆಂಟ್ರಲ್ಲಿ. ಸೊ ಆ ರೀತಿ ಈ ಒಂದು ಇಷ್ಟು ಉದ್ದ ಕೊಟ್ಟಿದ್ದಾನೆ. ಏನಿಲ್ಲ, ಕ್ವಶನ್ ಇಷ್ಟೇ ಇದೆ. ಏನಿದೆ? ಸಂಗೀತ ನಾಟಕ ಅಕಾಡೆಮಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಷ್ಟೇ. ಯಾವ ವರ್ಷ ಸರ್? 1953 ಆಪ್ಷನ್ ಕೊಟ್ಟಿಲ್ವಾ? 1952 ಕೊಟ್ಟಿರ್ತಾನೆ, ಅದನ್ನು ಟಿಕ್ ಹಾಕಿ ಬರಬೇಕಾಗತ್ತೆ. ಓಕೆ, ಸೊ ಇಷ್ಟೇ. 1952ರಲ್ಲಿ ಸ್ಥಾಪನೆ ಆಗುತ್ತೆ, ಬಟ್ ಅದು ಅಫಿಷಿಯಲ್ ಆಗಿ ಉದ್ಘಾಟನೆ ಇರೋದು ಎಲ್ಲ ಆಗಿರೋದು ಯಾವಾಗ ಅಂದರೆ 1953 ಅಂತ ಹೇಳ್ತೀವಿ. ಸೊ ಯಾವುದು? ಈ ಒಂದು ಸಂಗೀತ ನಾಟಕ ಅಕಾಡೆಮಿ. ಓಕೆ, ಯಾವುದು? ಸಂಗೀತ ನಾಟಕ ಅಕಾಡೆಮಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಒಂದು ನಾಟಕ ಟೈಮಲ್ಲೇ ಇನ್ನೊಂದು ಸಹ ಆಗುತ್ತೆ ಸರ್. ಏನು? ನಮ್ಮ ಭಾರತದಲ್ಲಿ ಮೊದಲ ಈ ಲೋಕಸಭೆ ಎಲೆಕ್ಷನ್ ಯಾವಾಗ ಆಗುತ್ತೆ ಗೊತ್ತಾ? ಇದೇ 1952ರಲ್ಲಿ ಆಗುತ್ತೆ. 51-52 ಅಂತ ಹೇಳ್ತೀವಿ ಸರಿನಾ? ಸೊ ಅವಾಗಲೇ ಇವರು ಸಹ ನಾಟಕ ಮಾಡ್ತಾರೆ ಎಲ್ಲಿ? ಲೋಕಸಭೆಯಲ್ಲಿ ಕೂತ್ಕೊಂಡು. ಸೊ ಹಾಗೆ ಇದು ಒಂದು ಸಹ ನಾಟಕ ಅಕಾಡೆಮಿ ಸ್ಥಾಪನೆ ಆಗಿದೆ ಅಂತ ನೆನಪಿಟ್ಕೊಳ್ಳಿ. ಅಲ್ಲ, ಯಾಕೆ ನೆನಪಿಳಿತದೆ. ಓಕೆ, ಸೊ ಇದು ಸಹ ನಿಮಗೆ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈಗ ಒಂದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಯಾವ ವರ್ಷದಲ್ಲಿ ಬಂದಿತ್ತು ಅಂತ ನಿಮಗೆ ಸಾಕಷ್ಟು ಸರಿ ಕೇಳಿದೆ. ಅವಾಗ ಹೇಳಬೇಕಾಗುತ್ತೆ 1949ರಲ್ಲಿ ಈ ಬ್ಯಾಂಕಿಂಗ್ ಯಾವ ಕಾಯ್ದೆ? ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ, ಬ್ಯಾಂಕಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳ್ಬೋದು. ಯಾವುದು? ಬ್ಯಾಂಕಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತೀವಿ. ಯಾವುದು ಬ್ಯಾಂಕಿಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಯಾವ ಒಂದು ವರ್ಷದಲ್ಲಿ ಬಂತು ಅಂತ ಕೇಳಿದ್ರೆ ಈ ಒಂದು 1949ರಲ್ಲಿ ಇದು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ICC ಪುರುಷರ ಕ್ರಿಕೆಟ್ ವಿಶ್ವಕಪ್ 2023ರ ಏಕದಿನ ಕೂಟದಲ್ಲಿ ಅತ್ಯಂತ ಹೆಚ್ಚು ವಿಕೆಟನ್ನು ಪಡೆದಿರತಕ್ಕಂಥವ್ರು ಯಾರು? ಈ ಒಂದು ಮೊಹಮ್ಮದ್ ಶಮಿ ಅವರು ಪಡೆದಿದ್ದಾರೆ. ಆ್ಯಂಡ್ ದೆನ್ ಇವಾಗ ಪ್ರಸ್ತುತ ಯಾವ ಕ್ರಿಕೆಟ್ ಆಗಿದಾವಲ್ವಾ ಅದರಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಅಲ್ಲಿ ಯಾರು ಪಡ್ಕೊಂಡ್ರು ಯಾರಿಲ್ಲ ಅಂತ. ಓಕೆ, ಸೊ ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ದೇನೆ ಇದನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಸರ್? ಆಸ್ಟ್ರೇಲಿಯಾ ದೇಶ. ಯಾರನ್ನು ಸೋಲಿಸಿದ್ದಾರೆ? ನಮ್ಮ ಇಂಡಿಯಾವನ್ನು ಸೋಲಿಸಿ ಇವ್ರು ಗೆದ್ದಿದ್ದಾರೆ. ಓಕೆ, ಅದು ಸಹ ನಿಮಗೆ ಗೊತ್ತಿರಲಿಕ್ಕೆ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಹಲ್ಲಿನ ಇನಾಮಲ್ ರೂಪಿಸುವ ಪದಾರ್ಥದ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದೇನೆ. ಓಕೆ, ಒಂದು ಟೂತ್ ಎನಾಮಲ್ನ ಒಂದು ರಾಸಾಯನಿಕ ಹೆಸರೇನು ಅಂತ ಏನಾಗಿದೆ? ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ತೀವಿ. ಓಕೆ, ಒಂದು ಈ ಎನಾಮಲ್ ಏನಿರುತ್ತಲ್ವ ಎದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂದ ಅದು ಮಾಡಲ್ಪಟ್ಟಿದೆ. ಓಕೆ, ಸೊ ನಮ್ಮ ದೇಹದಲ್ಲಿ ಅತ್ಯಂತ ಗಡಸಾಗಿರ್ತಕ್ಕಂಥ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಒಂದು ಎನಾಮಲ್ ಅಂತ ಹೇಳ್ತೀವಿ. ಓಕೆ, ಇದು ಹಲ್ಲಿನ ಮೇಲೆ ಕಂಡು ಬರ್ತಕ್ಕಂಥ ಎನಾಮಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ
ಬಹು ಆಯಾಮದ ಬಡತನ ಸೂಚ್ಯಂಕ 2023ರ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಬಹು ಆಯಾಮದ ಬಡವರಾಗಿರುವ ಜನಸಂಖ್ಯೆ ಅತ್ಯಂತ ಕಡಿಮೆ ಶೇಕಡಾವಾರು ಹೊಂದಿದೆ ಅಂತ ಕೇಳಿದ್ರೆ. ಓಕೆ, ಸೊ ಮೀನ್ಸ್ ಅತಿ ಕಡಿಮೆ ಹೊಂದಿದೆ, ಜಾಸ್ತಿ ಹೊಂದಿದೆ ಅಂತಲ್ಲ, ಅತಿ ಕಡಿಮೆ ಹೊಂದಿದೆ ಅಂತ ಕೇಳಿದ್ದೇನೆ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಪುದುಚೇರಿ ಏನಿದಲ್ವಾ ಅತಿ ಕಡಿಮೆ ಶೇಕಡಾವಾರು ಜನಸಂಖ್ಯೆಯನ್ನು ಹೊಂದಿದೆ. ಓಕೆ, ಶೇಕಡಾವಾರು ಅಂತ ಕೇಳಿದಾನೆ. ಓಕೆ, ಶೇಕಡಾವಾರು ಇಲ್ಲಿ ಅಂತ ಕೇಳಿದ್ರೆ ಈ ಒಂದು ಪುದುಚೇರಿ ಅಂತ ಹೇಳ್ತೀವಿ. ಅಂದರೆ ಕಡಿಮೆನೇ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಲಕ್ಷದ್ವೀಪ ಅಂತ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ AAI 50ನೇ ಅಖಿಲ ಭಾರತ ಸಾಂಸ್ಥಿಕ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ 2023 ಡ್ಯಾಶ್ ಆಯೋಜಿಸಿತ್ತು ಅಂತ ಕೇಳಿದಾನೆ. ಯಾವುದು ಆಯೋಜಿಸಿದೆ? ಆಂಧ್ರ ಪ್ರದೇಶ ರಾಜ್ಯ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇದನ್ನ ಇಂಪಾರ್ಟೆಂಟ್ ಇಲ್ಲ, ಇದನ್ನ ಡಮ್ಮಿ ಆಗಿದೆ, ಇದನ್ನು ಬಿಟ್ಬಿಡಿ ನೀವು. ಬಟ್ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ ಏನು, ಈ 2026ರಲ್ಲಿ ಯಾವುದು 2026ರಲ್ಲಿ ಟೇಬಲ್ ಟೆನಿಸ್ ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ನಮ್ಮ ಇಂಡಿಯಾದಲ್ಲಿ. ಸರ್ ಹಾಗಾದರೆ ಇಂಡಿಯಾದಲ್ಲಿ ಯಾವ ರಾಜ್ಯದಲ್ಲಿ ಸರ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಒಡಿಶಾದಲ್ಲಿ. ಸರ್ ಹಾಗಾದರೆ ಒಡಿಶಾದ ಯಾವ ಒಂದು ಸಿಟಿಯಲ್ಲಿ ಸರ್? ಅವಾಗ ನೀವು ಹೇಳಬೇಕಾಗುತ್ತೆ ಭುವನೇಶ್ವರದಲ್ಲಿ. ಸರ್ನ ಯಾವುದು? ಭುವನೇಶ್ವರದಲ್ಲಿ ಅಂತ ಹೇಳ್ತೀವಿ ಸರ್ನ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಸೊ ಇದು ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್. ಓಕೆ, ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಒಡಿಶಾದಲ್ಲಿ ನಡೆಯಲಿದೆ ಈ ವರ್ಷ, ಈ ಒಂದು 2026ರಲ್ಲಿ, ಇದೇ ವರ್ಷ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1993ರಲ್ಲಿ ಒಂದೇ ದಿನದಲ್ಲಿ 28 ಹಾಡುಗಳ ಧ್ವನಿ ಮುದ್ರಣ ಮಾಡಿದ್ದಕ್ಕಾಗಿ ಗಿನ್ನಿಸ್ ವಿಶ್ವ ದಾಖಲೆ ಪುಸ್ತಕದಲ್ಲಿ ಯಾರ ಹೆಸರನ್ನು ದಾಖಲಿಸಲಾಗಿದೆ ಅಂತ ಕೇಳಿದ್ರೆ ಸರ್ನ ಯಾರ ಹೆಸರನ್ನು ದಾಖಲಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಕುಮಾರ್ ಸಾನು ಅವರ ಹೆಸರನ್ನು ದಾಖಲಿಸಲಾಗಿದೆ. ಓಕೆ, ಸೊ ಇವರು ಒಂದೇ ದಿನದಲ್ಲಿ 28 ಹಾಡುಗಳ ರೆಕಾರ್ಡ್ ಮಾಡಿದ್ದಾರೆ ಅಂತ ನೋಡಿ. ಯಾರು? ಈ ಒಂದು ಕುಮಾರ್ ಸಾನು ಅವರು. ಓಕೆ, ಒಂದ್ಸರಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಇವ್ರ ಸಾಂಗನ್ನು ಸಹ ಒಂದ್ಸರಿ ಕೇಳ್ಕೊಂಡ್ಬಿಡಿ. ಸೊ ಅವಾಗ ನಿಮಗೆ ನೆನಪಿಳಿತಾರೆ ಯಾರು? ಕುಮಾರ್ ಸಾನು ಅವರು. ಓಕೆ, ಯಾರು? ಕುಮಾರ್ ಸಾನು ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಅವರ ನೇತೃತ್ವದ ಯಾವ ಚಳುವಳಿ ವೇದಗಳ ಉಪದೇಶಗಳಿಗೆ ಹಿಂತಿರುಗಿ ಎಂದು ಪ್ರತಿಪಾದಿಸಿತು ಅಂತ ಕೇಳಿದ್ರೆ. ಓಕೆ, ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿರ್ತಕ್ಕಂತಹ ವ್ಯಕ್ತಿ ಯಾರು ಸರ್? ಈ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಸೊ ಇವರು ಒಂದು ಸಮಾಜವನ್ನು ಕಟ್ತಾರೆ. ಆ ಒಂದು ಸಮಾಜದ ಹೆಸರೇನು, ಆ ಒಂದು ಸೊಸೈಟಿ ಹೆಸರೇನು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಆರ್ಯ ಸಮಾಜ ಅಂತ. ಸರ್ ಹಾಗಾದ್ರೆ ಯಾವ ವರ್ಷದಲ್ಲಿ ಕಟ್ಟಿದ್ರು ಸರ್? 1875ರಲ್ಲಿ ಈ ಒಂದು ಸಮಾಜವನ್ನು ಇವರು ಕಟ್ತಾರೆ. ಆ್ಯಂಡ್ ದೆನ್ ಬ್ರಹ್ಮ ಸಮಾಜವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಅಲಿಗಢ ಚಳವಳಿ ಸರ್ ಸೈಯದ್ ಅಹಮದ್ ಅಂತ ಹೇಳ್ತೀವಿ. ಸರ್ ಸೊ ಅವ್ರ ಹೆಸರು ಸಹ ನೆನ್ಪಿಟ್ಕೊಳ್ಳಿ. ಸೊ ಇದು ಸಹ 1875ರಲ್ಲಿ ಇದು ಸಹ ಸ್ಥಾಪನೆ ಆಗಿದೆ. ಓಕೆ, ಆ್ಯಂಡ್ ದೆನ್ ಈ ಒಂದು ಪ್ರಾರ್ಥನಾ ಸಮಾಜ ಯಾವಾಗ ಸ್ಥಾಪನೆ ಆಗಿದೆ ಸರ್? 1967ರಲ್ಲಿ ಸರ್. 1867ರಲ್ಲಿ ಸರ್. ಯಾವಾಗ? 1867 ಅಂತ ಹೇಳ್ತೀವಿ. ಅಂದರೆ ಈ ಒಂದು ಬ್ರಹ್ಮ ಸಮಾಜ ಯಾವಾಗ ಸರ್? ಅದೋಗಿ ಹೇಳಬೇಕಾಗುತ್ತೆ ನಾವು 1828 ಅಂತ ಹೇಳಬೇಕಾಗುತ್ತೆ. ಎಷ್ಟು? 1828ರಲ್ಲಿ ಈ ಒಂದು ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ. ಓಕೆ, ಸೊ ಈ ಒಂದು ಟಾಪಿಕ್ ಏನಿದೆ ಅಲ್ವಾ, ಮೀನ್ಸ್ ಈ ಒಂದು ಸಮಾಜಗಳಾಗಿರಲಿ, ಸಮಾಜ ಸುಧಾರಕರ ಮೇಲಾಗಿರಲಿ, ನಿಮಗೊಂದು ಪ್ರಶ್ನೆ ಕೇಳ್ತಾನೆ. ವರ್ಷ ಕೇಳ್ಬೋದು, ವ್ಯಕ್ತಿಗೆ ಏನು ಹೆಸರು ಕೇಳ್ಬೋದು, ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು, ಇಲ್ಲಾಂದರೆ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದು. ಸೊ ಇದೆಲ್ಲ ಸ್ಥಾಪನೆ ಮಾಡಲಾಗ್ತದೆ. ಸೊ ಇದನ್ನು ಸ್ಥಾಪನೆ ಮಾಡಿರೋದಿಲ್ಲ ಅಂತ ಕೇಳಿದ್ರೆ ಈ ಒಂದು ಬಾಂಬೆಯಲ್ಲಿ ಅಂತ ಹೇಳ್ತೀವಿ. ಅಂದರೆ ಇದರ ಒಂದು ಕೇಂದ್ರ ಕಚೇರಿಯು ಸಹ ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಲಾಹೋರ್ದಲ್ಲಿ ಸಹ ಕಂಡು ಬರ್ತಾ ಇತ್ತು ಇದರ ಒಂದು ಕಚೇರಿ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಜನೀತಿಯ ನಿರ್ದೇಶಕ ತತ್ವಗಳ ಸಂವಿಧಾನಿಕ ಡ್ಯಾಶ್ ವರೆಗಿನ ಅನುಚ್ಛೇದಗಳಲ್ಲಿ ಉಲ್ಲೇಖಿಸಲಾಗಿದೆ. ಸರ್ನ ಯಾವ ಉಲ್ಲೇಖಗಳಲ್ಲಿ, ಮೀನ್ಸ್ ಯಾವ್ಯಾವ ಅನುಚ್ಛೇದಗಳಲ್ಲಿ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳು ಕಂಡು ಬರ್ತವೆ ಸರ್? ನಿಮಗೆ ಒಂದು 4-5 ಹೇಳ್ತೀನಿ ಅಷ್ಟೇ, ನೆನ್ಪಿಟ್ಕೊಳ್ಳಿ. ಮೊದಲನೇ ಭಾಗ ಏನಿದೆ ಅಲ್ವಾ, ಮೊದಲನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ, ನಮ್ಮ ಭಾರತ ಭೂಪ್ರದೇಶದ ಬಗ್ಗೆ ಹೇಳುತ್ತೆ. ಸೊ ಅದು 1ರಿಂದ 4ನೇ ವಿಧಿಗಳಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ 2ನೇ ಭಾಗ ಇದ್ರ ಬಗ್ಗೆ ಹೇಳುತ್ತೆ ಸರ್, ಪೌರತ್ವದ ಬಗ್ಗೆ ಹೇಳುತ್ತೆ. ಪೌರತ್ವದ ಬಗ್ಗೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ? 5ರಿಂದ 11 ಅಂತ ಹೇಳ್ತೀವಿ. 3ನೇ ವಿಧಿ ಸರ್ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸೊ ಅದು 12ರಿಂದ 35ನೇ ವಿಧಿವರೆಗೂ ಕಂಡು ಬರುತ್ತೆ. ಆ್ಯಂಡ್ ದೆನ್ 4ನೇ ಭಾಗ ಸರ್ ಯಾವುದು ಅಂತ ಕೇಳಿದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ. ಸೊ ಅದು 36ರಿಂದ 51ರವರೆಗೆ ಕಂಡು ಬರುತ್ತೆ. ಅಂದರೆ 5ನೇ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಈ ಒಂದು ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಅಂತ ಹೇಳ್ತೀವಿ. ಸೊ ಅದು 52ರಿಂದ 152ರವರೆಗೆ ಅದು ಕಂಡು ಬರುತ್ತೆ. ಓಕೆ, ಎಷ್ಟು? 152ರವರೆಗೆ ಅಂತ ಹೇಳ್ತೀವಿ. ಸೊ ಅದನ್ನು ಸಾರಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಕೇಳ್ಬೋದು, ಈ ರಾಜನೀತಿ ನಿರ್ದೇಶಕ ತತ್ವಗಳ ನಂತರ ಕಂಡು ಬರ್ತಕ್ಕಂಥ ಭಾಗ ಯಾವುದು ಅಂತ. ಅವಾಗ ನೀವು ಹೇಳಬೇಕಾಗಿರೋದು 5ನೇ ಭಾಗ ಒಕ್ಕೂಟ ಸರ್ಕಾರ ಅಲ್ಲ, 4A ಭಾಗ ಅಂತ ಕಂಡು ಬರುತ್ತೆ. ಯಾವ ಭಾಗ? ಈ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ಸೊ ಅದು ಏನಂತಂದ್ರೆ 51Aದಲ್ಲಿ ನಿಮಗೆ ಟೋಟಲಿ 11 ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ಓಕೆ, ಯಾವುದು? ಈ ಒಂದು 11 ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ಸೊ ಯಾವ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ನಾವು ಏರೋಲ್ ಪಡ್ಕೊಂಡಿದ್ವಿ ಅಂತ ಹೇಳಿದ್ರೆ ರಷ್ಯಾದಿಂದ ನಾವು ಏರೋಲ್ ಪಡ್ಕೊಂಡಿದ್ವಿ. ಸರ್ ಅದನ್ನು ಬಿಡಿ ಸರ್, ಇಲ್ಲಿ ಇದನ್ನ ಹೇಳಿ, ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಏರೋಲ್ ಪಡ್ಕೊಂಡಿದ್ವಿ? ಅವಾಗ ಹೇಳಬೇಕಾಗುತ್ತೆ ಸರ್ ಐರ್ಲೆಂಡ್ ದೇಶದಿಂದ. ಯಾವ ದೇಶದಿಂದ? ಈ ಒಂದು ಐರ್ಲೆಂಡ್ ದೇಶದಿಂದ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ. ಓಕೆ, ಸೊ ನಿಮಗೇನಾದರೂ ಕ್ಲಾಸ್ ಸ್ಪೀಡ್ ಅನಿಸ್ತಾ ಇತ್ತು ಅಂದರೆ ನಿಮಗೆ ಮುಂದಿನ ಕ್ಲಾಸ್ ಕೇಳ್ತಾ ಇದ್ದೀನಿ. ಹೇಳ್ತೇನೆ ಅದನ್ನು ನೋಟಿಸ್ ಏನು ಅಂತಂದರೆ ಪ್ಲೀಸ್ ನಿಮ್ಮ ಒಂದು ಸ್ಪೀಡ್ ಆಪ್ಷನ್ ಏನಿದೆ ಅಲ್ವಾ ಅದನ್ನು 0.9x ಇಲ್ಲ ಅಂದರೆ 0.85x ಇಟ್ಕೊಂಡು ಕೇಳಿ, ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 45ರಿಂದ 55 ಏನಿಲ್ಲ, 40ರಿಂದ 60 ಅಂತ ಸಹ ಇಲ್ಲ, 35ರಿಂದ 45 ಸಹ ಎಂತ ಸಹ ಇಲ್ಲ. ಓಕೆ, ಸೊ ಇದು ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಈ ಸಂವಿಧಾನದ ಮೇಲೆ 1-2-3 ಕ್ವಶನ್ ಬರ್ತವೆ, ಡಮಿನೇ ಇರ್ತವೆ, ಈಸಿ ಕ್ವಶನ್ ಇರ್ತವೆ. ಸೊ 3 ಕ್ವಶನ್ ಅಂದರೆ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಬಂತು. ಅದೇ ನೆಕ್ಸ್ಟ್ ಪ್ರಶ್ನೆ, 2023ರ ಉದ್ಯೋಗ ವಿನಿಮಯ ಅಂಕಿಅಂಶದ ಪ್ರಕಾರ 2022ರಲ್ಲಿ ಭಾರತದಲ್ಲಿ ಲೈವ್ ರಿಜಿಸ್ಟರ್ಗಾಗಿ ಮಹಿಳಾ
ಉದ್ಯೋಗ ಆಕಾಂಕ್ಷಿಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದೇನೆ ಸರ್. 35.6% ಏನಿದಾರಲ್ಲ ಮಹಿಳಾ ಉದ್ಯೋಗ ಆಕಾಂಕ್ಷಿಗಳು ಕಂಡು ಬರ್ತಾ ಇದ್ರು. ಮೀನ್ಸ್ ನಾನು ಸಹ ಕೆಲಸ ಮಾಡ್ತೀನಿ ಅಂತ 35% ಮಹಿಳೆಯರು ದಾಖಲಿಸಿಕೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಋಗ್ವೇದದಲ್ಲಿ ಉಲ್ಲೇಖಿಸಲಾದ ಪ್ರಾರ್ಥನೆಗಳನ್ನು ಈ ಕೆಳಗಿನ ಯಾವ ಹೆಸರಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ದೇನೆ. ಓಕೆ, ಯಾವ ಹೆಸರಿಂದ ಕರೆಯಲಾಗ್ತದೆ ಸರ್? ಈ ಒಂದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂತಹ ಪ್ರಾರ್ಥನೆಗಳನ್ನು ನಾವು ಸೂಕ್ತ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಒಂದು ಸೂಕ್ತ ಅಂತ ಕರಿತೀವಿ. ಯಾವ ಹೆಸರಿಂದ? ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಕಾರ ಒಂದು ರಾಜ್ಯದ ವಾಸ್ತವಿಕ ರಿಯಲ್ ಎಕ್ಸಿಕ್ಯೂಟಿವ್ ಎಂದು ಯಾರನ್ನು ಪರಿಗಣಿಸಲಾಗ್ತದೆ? ಯಾರನ್ನ ಅಂತ ಕೇಳಿದ್ರೆ ಈ ಒಂದು ರಿಯಲ್ ಎಕ್ಸಿಕ್ಯೂಟಿವ್ ಯಾರು ಅಂತ ಕೇಳಿದ್ರೆ ಈ ಒಂದು ಮುಖ್ಯಮಂತ್ರಿ ಅಂತ ಹೇಳ್ತೀವಿ ಸರಿನಾ. ಸೊ ವಾಸ್ತವಿಕ ಕಾರ್ಯನಿರ್ವಾಹಕ, ಜಸ್ಟ್ ನಿಮಗೆ ಕಾರ್ಯನಿರ್ವಾಹಕ ಅಂತ ಕೇಳಿದ್ರೆ ರಾಜ್ಯಪಾಲರು. ಬಟ್ ವಾಸ್ತವಿಕ ರಿಯಲ್ ಯಾರ ಕೈಲಿ ಅಧಿಕಾರ ಇರುತ್ತೆ ಸರ್? ರಾಜ್ಯಪಾಲರ ಹತ್ರ ಇರುತ್ತಾ? ರಾಷ್ಟ್ರಪತಿ ಹತ್ರ ಇರುತ್ತಾ? ಇಲ್ಲ, PM ಮತ್ತು CM ಹತ್ರನೇ ಇರುತ್ತೆ. ಸೊ ಅದಕ್ಕೆ ನಾವು ಯಾರಂತ ಹೇಳಿದ್ವಿ? ಒಂದು ಮುಖ್ಯಮಂತ್ರಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ 7ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಸ್ವ ಉದ್ಯೋಗಿ ಮಹಿಳೆಯರು ಮತ್ತು ಅನೌಪಚಾರಿಕ ವಲಯದಲ್ಲಿನ ಮಹಿಳೆಯರ ಕುರಿತು ರಾಷ್ಟ್ರೀಯ ಆಯೋಗವು ಸಲ್ಲಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನು ಅಂತ ಕೇಳಿದ್ದೇನೆ ಸರಿನಾ. ಸೊ ಆ ಒಂದು ಶೀರ್ಷಿಕೆ ಹೆಸರು ಏನಾಗಿತ್ತು ಅಂದರೆ ಈ ಒಂದು ಶ್ರಮಶಕ್ತಿ ಅನ್ನೋದಾಗಿತ್ತು. ಓಕೆ, ಸೊ ದಿಸ್ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ ದಿಸ್ ಇಸ್ ದ ಟಫ್ ಕ್ವಶನ್ ಇದು, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಸ್ಟಾರ್ ಮಾರ್ಕ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಯಾವುದು ಒಂದು ಕೇಳಿದ್ರೆ ಈ ಒಂದು ಶ್ರಮಶಕ್ತಿ ಯೋಜನೆ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು ಶ್ರಮಶಕ್ತಿ ವರದಿ ಅಂತ ಹೇಳ್ತೀವಿ ಸರಿನಾ. ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸರಿನಾ. ಸೊ ಈ ಒಂದು ಅನೌಪಚಾರಿಕ ವಲಯದಲ್ಲಿನ ಮಹಿಳೆಯರ ಕುರಿತು ರಾಷ್ಟ್ರೀಯ ಆಯೋಗವು ಸಲ್ಲಿಸಿರತಕ್ಕಂತಹ ವರದಿಯ ಶೀರ್ಷಿಕೆ ಯಾವುದು? ಈ ಒಂದು ಶ್ರಮಶಕ್ತಿ ಅಂತ ಹೇಳ್ತೀವಿ ಸರಿನಾ. ಸೊ ಇದಾಗಿತ್ತು ಇಲ್ಲಿವರೆಗೆ SSCGD ಹಳೆಯ ವರ್ಷದ ಮೀನ್ಸ್ ಈ 2025 ಫೆಬ್ರವರಿ 6 ಸೆಕೆಂಡ್ ಶಿಫ್ಟ್ನ SSCGD GK ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಇದಾಗಿರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತೀನಿ.